ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಮಗೆ ಸಾಕಷ್ಟು ವಿಚಾರಗಳು, ವೇದಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಹೇಗೆ ಸರಳವಾಗಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ಸಿಂಪಲ್ ಆಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇವತ್ತು ನಾನು ಕೇಳ್ತಾ ಇರೋವಂಥ ಪ್ರಶ್ನೆ ಪ್ರತಿಯೊಬ್ಬರಿಗೂ ಇದು ಕಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಅವರ ಲೈಫ್ ಟೈಮ್ನಲ್ಲಿ ಸಾಕಷ್ಟು ಬಾರಿ ಬಂದಿರುತ್ತೆ. ಸೊ ಏನು ಕೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ರೆ, ಹಣ ಬರುತ್ತೆ ಆದರೆ ಉಳಿತಾ ಇಲ್ಲ, ಸಂಪಾದನೆ ಆಗುತ್ತೆ, ತಿಂಗಳಾಗಿದ ತಕ್ಷಣ ನನಗೆ ಸಂಬಳ ಬರುತ್ತೆ, ಆದರೆ ಅದು ನಿಲ್ತಾ ಇಲ್ಲ, ಓಡೋಗ್ತಾ ಇದೆ. ಸೊ ಅದನ್ನು ಹಿಡಿದು ನನ್ನ ಹತ್ರ ಇಟ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಗುರುಗಳೇ? ಇದು ಪ್ರತಿಯೊಬ್ಬರಿಗೂ ಆಗುವಂಥದ್ದು ಸರ್ವೇ ಸಾಮಾನ್ಯ. ಇದಕ್ಕೆ ದಯವಿಟ್ಟು ಒಂದು ರೆಮಿಡಿಯನ್ನು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನಿಜ ಇದು ಒಂದು ತಂತ್ರ ಪದ್ಧತಿ ಇದೆ. ಅದನ್ನು ಮಾಡಿದಾಗ ಮೌನವಾಗಿ ನಾವು ಲಾಕರ್ಗೆ ಲಾಕ್ ಮಾಡಿದರೆ ಹೇಗೋ ಹಾಗೆ ಲಾಕ್ ಆಗೋಂಥ ಸಿಸ್ಟಮ್. ಕಪ್ಪು ಗುಲಗಂಜಿ ಯಾರಾದರೂ ನೋಡಿದರೆ, ಕಪ್ಪು ಗುಲಗಂಜಿ, 1 ರೂ ನಾಣ್ಯ, ಇವೆರಡು ಕೂಡ ಜೊತೆಯಲ್ಲಿ ಇಟ್ಕೊಂಡು ಹೋಗಬೇಕು. ಆ ಕಪ್ಪಿರ್ತಕ್ಕಂತಹ ಒಂದೇ ಒಂದು ಗುಲಗಂಜಿಯನ್ನು ನೀವೀಗ ಮೆಹಂದಿ ಹಾಕ್ಕೊಳ್ತೀರಲ್ಲ, ಗೋರಿಂಟಿ ಎಲೆ, ಆ ಒಂದು ಗಿಡದ ಬುಡದಲ್ಲಿ ಮಣ್ಣೊಂದಷ್ಟು ತೆಗೆದುಬಿಟ್ಟು ಹೂತು ಬಿಡಬೇಕು. ಅಥವಾ ಆ ಒಂದು ಮೆಹಂದಿ ಗಿಡ ಇಲ್ಲ ಅಂತಂದರೆ ಬಿಳಿ ಎಕ್ಕದ ಗಿಡ, ಅಲ್ಲಿ ಸ್ವಲ್ಪ ಹಳ್ಳ ಮಾಡಿ ಆ ಒಂದು ಕಪ್ಪು ಗುಲಗಂಜಿನ ಹೂತು ಬಿಡ್ತಕ್ಕಂತಹದ್ದು 1 ರೂ ನಾಣ್ಯ ನಿಮ್ಮ ಜೊತೆಗೇ ಇರಬೇಕು. ಆದರೆ ನೀವು ಅದನ್ನು ಕೈಯಲ್ಲಿ ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ, ಎಡಗೈಯಲ್ಲಿ ನಾಣ್ಯವನ್ನು ಹಿಡ್ಕೊಳ್ಳಿ, ಬಲಗೈಯಲ್ಲಿ ಅದನ್ನು ಹೂತು ಬಿಡ್ತಕ್ಕಂಥದ್ದು. ಆಮೇಲೆ ನೀವು ಕೈಯನ್ನು ಶುಭ್ರ ಮಾಡ್ಕೊಳ್ತಾ, ಶುದ್ಧಿ ಮಾಡ್ಕೊಳ್ತಾ ಈ ನಾಣ್ಯವನ್ನು ತೆಗೆದುಕೊಂಡು ನೀವು ನಿಮಗೆ ಹಿಡಿ ತೆಗೆದುಬಿಟ್ಟು ಆ ಗಿಡಕ್ಕೂ ಹಿಡಿ ತೆಗೆದುಬಿಟ್ಟು ಯಾವುದಾದ್ರೂ ಅಕ್ಕಪಕ್ಕ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಆ ನಾಣ್ಯವನ್ನು ನೀವು ಅರ್ಪಣೆ ಮಾಡ್ತೀರಿ, ದೇವಸ್ಥಾನಕ್ಕೆ ಹಾಕಿಬಿಡ್ತೀರಿ, ಹುಂಡಿಗೆ ಹಾಕ್ತೀರಿ. ಮತ್ತು ಅದೇ ದೇವಸ್ಥಾನದಲ್ಲಿ ಒಂದು ಅರ್ಚನೆ, ಒಂದು ಪೂಜೆ ಮಾಡಿಸಿ, ಯಾರು ಅಲ್ಲಿ ಇರ್ತಾರೋ ಅರ್ಚಕರು ಅವ್ರ ಕೈಯಿಂದ ಒಂದು ನಾಣ್ಯವನ್ನು, ಒಂದಷ್ಟು ಚೇಂಜನ್ನು ತೆಗೆದುಕೊಳ್ತಕ್ಕಂಥದ್ದು. ಒಂದು 10 ರೂಪಾಯಿಗೆ ನೀವು ಚೇಂಜ್ ತೆಗೆದುಕೊಳ್ತಕ್ಕಂಥದ್ದು. ಅದರಲ್ಲಿ ಒಂದು ನಾಣ್ಯ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ತಕ್ಕಂಥ, ಅದರ ಜೊತೆಗೆ ಅವತ್ತೇ ಆ ಒಂದು ದೇವಸ್ಥಾನದಲ್ಲಿ ಕುಳಿತುಕೊಂಡು ಅದು 100 ರೂಪಾಯಿ ನೋಟ್ ಆಗಿರ್ಬೋದು ಅಥವಾ 500 ರೂಪಾಯಿ ನೋಟ್ ಆಗಿರಬಹುದು, ಅದನ್ನು ಪ್ಲಸ್ ಅರ್ಚಕರು ಕೊಟ್ಟಿರ್ತಕ್ಕಂಥ ಒಂದು ನಾಣ್ಯವನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರೇಯರ್ ಮಾಡ್ತಕ್ಕಂಥದ್ದು. ಏನು ಪ್ರೇಯರ್ ಮಾಡ್ತಕ್ಕಂಥದ್ದು? ನಾನು ಸಂಪಾದನೆ ಮಾಡ್ತಾ ಇರ್ತಕ್ಕಂತಹದ್ದು ಒಬ್ಬನೇ, ಆದರೆ ನನ್ನ ಒಬ್ಬ ಸಂಪಾದನೆಯಿಂದ 10 ಖರ್ಚುಗಳು, ಅನವಶ್ಯಕ ಖರ್ಚುಗಳಿಗೆ ಬಿಗಡಾಯಿಸ್ತಾ ಇದೆ. ಅದು ಹಾಗಾಗದೆ ಅವಶ್ಯಕತೆ ಮಾತ್ರವಲ್ಲ, ಅತ್ಯಂತ ಅವಶ್ಯಕತೆ ಇರತಕ್ಕಂಥದ್ದಕ್ಕೆ ಬಳಕೆ ಆಗಬೇಕು. ಅದರಲ್ಲೂ ನಾನು ಅಂದುಕೊಂಡ ಕೆಲಸಗಳು, ಒಂದು ಸೈಟ್ ತೆಗೆದುಕೊಳ್ಳಲು ಅಥವಾ ಮನೆ ತೆಗೆದುಕೊಳ್ಳಲು, ಮಕ್ಕಳ ವಿದ್ಯಾಭ್ಯಾಸಕ್ಕೋ, ಮದುವೆಗೋ, ಮತ್ತು ಯಾವುದೋ ಶುಭ ಕಾರ್ಯಕ್ಕೋ ಇದು ವ್ಯಯವಾಗಬೇಕು. ಇನ್ನು ಯಾವುದಕ್ಕೂ ವ್ಯಯವಾಗುವುದು ಅಷ್ಟು ಸಮಂಜಸವಲ್ಲ ಅಂತಕ್ಕಂಥದ್ದು ಮನಸ್ಸನ್ನು ಅಂದುಕೊಳ್ತಾ ನೀವು ಓಂ ಶ್ರೀ ಲಕ್ಷ್ಮೀ ಜಗನ್ನಾಥಾಯ ನಮಃ, ಲಕ್ಷ್ಮೀ ಜಗನ್ನಾಥರನ್ನು ಕುರಿತು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು 16 ಬಾರಿ, 54 ಬಾರಿ, 108 ಬಾರಿ ಪ್ರಾರ್ಥನೆ ಮಾಡಿ ಆ ದೇವಸ್ಥಾನದಿಂದ ತೆರಳುವಾಗ, ನೀವು ವಾಪಸ್ ಬರುವಾಗ ಆ ನಾಣ್ಯ ಮತ್ತು ನಿಮ್ಮ ಹತ್ರ ಇರ್ತಕ್ಕ ಒಂದು ನೋಟ್ ಯಾವ ಜೀವಂತ ಕಾಲ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ತಕ್ಕಂತಹದ್ದು. ನಿಮಗೆ ನೀವು ಅಂದುಕೊಂಡ ಹಾಗೆ ನಿಮ್ಮ ಎಲ್ಲೆಲ್ಲಿ ಈಗ ಯಥೇಚ್ಛವಾಗಿ ಹಣ ಪೋಲಾಗ್ತಾ ಇತ್ತೋ, ವ್ಯಯವಾಗ್ತಾ ಇತ್ತೋ, ಅದು ಆಗದೆ ಆವತ್ತಿಂದಲೇ ಸ್ಟಾಪ್ ಆಗ್ತಕ್ಕಂಥದ್ದು. ನಿಮ್ಮ ಲೈಫ್ ಟೈಮಲ್ಲಿ ಇದು ಲಾಕಿಂಗ್ ಸಿಸ್ಟಮ್. ಇದನ್ನು ಅಳವಡಿಸ್ಕೊಂಡಾಗ, ಈ ಒಂದು ತಂತ್ರವನ್ನು ಅಳವಡಿಸ್ಕೊಂಡಾಗ, ಈ ಹಿಂದೆ ನಿಮಗೆ ಜರುಗಿತ್ತಲ್ಲ ಅದನ್ನು ನೆನಪು ಮಾಡ್ಕೊಳ್ಳಿ. ಇವತ್ತಿಂದ ಈ ಪದ್ಧತಿ ಮಾಡಿದಿರಲ್ಲ, ಇದು ಆದಮೇಲೆ ಹೇಗೆ ನಡೀತಾ ಇದೆ ಒಮ್ಮೆ ಯೋಚನೆ ಮಾಡ್ತೀರಿ. ಅದಕ್ಕಾಗಿಯೇ ಏನಾದರೂ ಮಾಡಲಿಕ್ಕೆ ಅಂತ ಹೊರಟಾಗ ತಂತ್ರನ ಕೂಡ ಕರೆಕ್ಟಾಗಿ ಮಾಡ್ಕೊಳ್ತೀವಿ ಅಂತಂದಾಗ ನಮ್ಮ ಹಣ ನಮಗೆ ಸೇವ್ ಆಗ್ತಕ್ಕಂಥದ್ದು. ಪ್ರೀತಿಯ ಬಂಧುಗಳೇ, ಖಂಡಿತವಾಗ್ಲೂ ಗುರುಗಳೇ, ಸಾಕಷ್ಟು ರೀತಿಯಾಗಿರುವಂಥ ಪ್ರಯತ್ನಗಳನ್ನ ಪಟ್ಟಿರ್ತೀವಿ. ಎಲ್ಲೋ ಒಂದು ಕಡೆ ಈ ರೀತಿ ಹಣ ಪೋಲಾಗ್ತಾ ಇದೆ, ಹಣ ಉಳಿತಾ ಇಲ್ಲ ಅಂದಾಗ, ಬಟ್ ಈ ಒಂದು ರೆಮಿಡಿ ಫಾಲೋ ಮಾಡಿ ನೋಡಿದಾಗ ಆ ಒಂದು ವ್ಯತ್ಯಾಸಗಳು ನಮಗೆ ಗೊತ್ತಾಗುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಜೀವನದಲ್ಲಿ ಕೂಡ ಇದೇ ರೀತಿ ಆಗ್ತಾ ಇದೆ, ಸಂಬಳ ಬರ್ತಾ ಇದೆ, ಹಣ ಬರುತ್ತಾ ಇದೆ, ಆದರೆ ಹಣ ಉಳಿತಾ ಇಲ್ಲ ನಮ್ಮಲ್ಲಿ ಅಂತಂದರೆ ಏನು ಮಾಡ್ಕೊಳ್ಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.